Videos on today conduct the videos on H.D. Devegowda and his achievements. H.D. Devegowda in full ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ. ಎಚ್ ಡಿ ದೇವೇಗೌಡರು ಈ ದೇಶದ 11ನೇ ಪ್ರಧಾನಮಂತ್ರಿಯಾಗಿ ಕರ್ನಾಟಕದ ವತಿಯಿಂದ ಆಯ್ಕೆಯಾದಂಥ ಏಕೈಕ ಕನ್ನಡಿಗ ಪ್ರಧಾನಿ. ಇವರು ಮುಖ್ಯವಾಗಿ ಈ ದೇಶದಲ್ಲಿ ಕರ್ನಾಟಕದ ವತಿಯಿಂದ ಆಯ್ಕೆಗೊಂಡು ಕನ್ನಡ ನಾಡಿನ ಹಿರಿಮೆಯನ್ನು ಹೆಚ್ಚಿಸುವಂತಹ ಪ್ರಮುಖ ಪ್ರಧಾನಮಂತ್ರಿಗಳಾಗಿದ್ದರು. ಜೂನ್ 1996ರಿಂದ ಏಪ್ರಿಲ್ 1997ರವರೆಗೂ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಇವರ ಒಂದು ಬಾಲ್ಯದ ಬಗ್ಗೆ ನೋಡೋದಾದರೆ, ಈ ಬಾರ್ನ್ ಹಿಯರ್ ಹಂಬಲ್ ಫಾರ್ಮಿಂಗ್ ಫ್ಯಾಮಿಲಿ ಜಾಯ್ನ್ಡ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇನ್ 1953. ಹರದನಹಳ್ಳಿಯಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದಂಥವರು ದೇವೇಗೌಡರು. ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಡಿಪ್ಲೊಮಾ ಪದವಿಯನ್ನು ಮುಗಿಸಿದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ತಾರೆ, ರಾಜಕೀಯ ವಲಯಕ್ಕೆ. ರಾಜಕೀಯದಲ್ಲಿ 1953 ಕಾಂಗ್ರೆಸ್ ಪಾರ್ಟಿ ಸೇರಿಕೊಂಡು ಅಂಟಿಲ್ 1962ರವರೆಗೂ ಕೂಡ ಈ ಒಂದು ಪಕ್ಷದಲ್ಲಿ ಮುಂದುವರಿತಾರೆ. 62ರಲ್ಲಿ ಕರ್ನಾಟಕ ವಿಧಾನಸಭೆಗೆ ಹೊಳೆನರಸೀಪುರದಿಂದ ಸ್ಪರ್ಧಿಸಿ ಸತತವಾಗಿ 3 ಬಾರಿ ಆಯ್ಕೆ ಆಗ್ತಾರೆ. ಈ ವಾಸ್ ಇಂಪ್ರಿಸನ್ ಡ್ಯೂರಿಂಗ್ ದಿ ಎಮರ್ಜೆನ್ಸಿ. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಬಂಧನಕ್ಕೂ ಕೂಡ ಒಳಗಾಗ್ತಾರೆ. ಹಿ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ದಿ ಸ್ಟೇಟ್ ಯೂನಿಟ್ ಜನತಾದಳ್ ಇನ್ 1994. 1994ರಲ್ಲಿ ಕರ್ನಾಟಕ ಜನತಾದಳ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ರಾಮಕೃಷ್ಣ ಹೆಗಡೆ ಜನತೆ ಸರ್ಕಾರದಲ್ಲಿ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿ ಸೇವೆ ಸಲ್ಲಿಸಿದರು. 1987ರಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ 91ರಿಂದ ಹಾಸನ ಲೋಕಸಭೆಗೆ ಆಯ್ಕೆಯಾಗಿ ಹೋದರು. 94ರಲ್ಲಿ ಅಧಿಕಾರದಲ್ಲಿದ್ದಂಥ ವೇಳೆಯಲ್ಲಿ ಇವರು ಈ ಸರ್ವ್ಡ್ ಆಸ್ ದಿ 14th ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಫ್ರಮ್ 94 to 96. 1994ರಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ 96ರವರೆಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜ್. ಈ ಮ್ಯಾರೇಡ್ ಚೆನ್ನಮ್ಮ ಇನ್ 1954. ದೇ ಹ್ಯಾವ್ 6 children ಟುಗೆದರ್, 4 sons, including politician H.D. Revana and H.D. Kumaraswamy, who is the former Chief Minister of Karnataka, and 2 daughters there. Political career. 1996 general elections, no party won enough seats from government. When United formed a coalition of regional parties, formed the central government with the support of the Congress. Devegowda was unexpectedly chose to head the government and became the 11th Prime Minister of India. During his tenure, Prime Minister, he also held the portfolio of the Home for some time. His tenure as Prime Minister lasted for less than a year. Gowda joined the Indian National Congress Party in 1953, remained the member of until 1962. During the period, he was President Anjaneya Cooperative Society, ಹೊಳೆನರಸೀಪುರ, later became the member of Taluk Development Board and ಹೊಳೆನರಸೀಪುರ. 1997ರಲ್ಲಿ ಇವರಿಗೆ ಪ್ರಧಾನಿ ಹುದ್ದೆ ಒದಗಿ ಬರ್ತದೆ. ಪ್ರಧಾನಿಯಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ಬಂದಿದ್ದರಿಂದ ಸೇವೆ ಸಲ್ಲಿಸ್ತಾರೆ. 1966ರಲ್ಲಿ ಇವರು 11th ಪ್ರೈಮ್ ಮಿನಿಸ್ಟರ್ ಆಗಿ ಕೂಡ ಆಯ್ಕೆ ಆಗ್ತಾರೆ. ಈ ಟುಕ್ ಓವರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆನ್ 1st June 1966 ಆ್ಯಂಡ್ ಕಂಟಿನ್ಯೂ ಅಂಟಿಲ್ 21st April 1997. ಆಲ್ಸೋ he was the chairman of the steering committee of United Front, the policy making apex body of all the constitution of the ruling front. He is credited for providing financial closure and kickstarting development of the Delhi Metro project. ಇವರು ಪ್ರಧಾನಮಂತ್ರಿ ಆಗಿದ್ದಾಗ ಡೆಲ್ಲಿ ಮೆಟ್ರೋ ಪ್ರಾಜೆಕ್ಟನ್ನು ವಿವರಿಸಿದರು. ಜೊತೆಗೆ ಸ್ಟೇರಿಂಗ್ ಕಮಿಟಿ ಯುನೈಟೆಡ್ ಫ್ರಾಮ್ನ ಮುಖ್ಯ ಚೇರ್ಮನ್ ಆಗೂ ಕೂಡ ಕೆಲಸ ಮಾಡಿದರು. ಈ ಒಂದು ಅವಧಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ 1 ವರ್ಷ ಹತ್ತಿರ ಸಮೀಪ ಏಪ್ರಿಲ್ 21ರವರೆಗೂ ಅಧಿಕಾರ ಮಾಡಿದರು. ಆದರೆ ಏಪ್ರಿಲ್ 21ರ ವೇಳೆಯಲ್ಲಿ
ಬಾಹ್ಯವಾಗಿ ಬೆಂಬಲ ಕೊಟ್ಟಿದ್ದಂಥ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನು ವಾಪಸ್ ಪಡೆದದ್ರಿಂದ ಏಪ್ರಿಲ್ 27ರಂದು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗಿ ಬಂತು. ಕಾಂಗ್ರೆಸ್ ಪುನಃ ಸಂಯುಕ್ತ ರಂಗಕ್ಕೆ ಬೆಂಬಲ ಕೊಟ್ಟಿದ್ದರಿಂದ ಮುಂದೆ ಮತ್ತೊಬ್ಬರು ಐಕೆ ಗುಜ್ರಾಲ್ ನೇಮಕಗೊಂಡರು. ಇನ್ನು ಪೋಸ್ಟ್ ಪ್ರೀಮಿಯರ್ಶಿಪ್ ನೋಡೋದಾದ್ರೆ ದ ಜನತಾ ದಲ್ traces its roots back to the Janata Party founded by Jayaprakash Narayan, who united all the opposition parties under one banner of the 1977 national election. The Janata Dal was formed on the merger of the Janata Party with smaller opposition party in 1988. Vishwanath Pratap Singh became the first Prime Minister of India from Janata Dal when he headed the National Front government in 1989. Later, Devegowda and Indra Kumar Gujaral too became the Prime Minister heading the United Front coalition government in 1996-1997 respectively. In 1999, when some senior leaders of the party decided to join the hands with the Bharatiya Janata Party lead NDA, the party split into the faction. Many leaders including the Madhu Dandavati and Siddaramaiah joined the Janata Dal secular faction headed by Devegowda, who became the national president of this party or faction. He was defeated in the 1999 general election but staged the comeback by the winning the Kanakapura by-election 2002. The 2004 election in Karnataka witnessed the revival of his party frontiers under the leaders of Siddaramaiah with the Janata Dal Secular, winning 58 seats and becoming a part of the ruling coalition in the state. Later, the party joined the BJP and formed an alternative government in 2006. His son H.D. Kumaraswamy headed the BJP-JDS coalition government in the state for 20 months. In the 2008 state election, in the party performed probably won just 28 seats, but has remained the significant force of South Karnataka. In 2008, JDS did not transfer the power to BJP with B.S. Yediyurappa as Chief Minister in accord to the initial negotiation. This led to major setback for JDS in 2008. Vidhana Sabha election, JDS received only 28 seats compared to 58 seats in 2004. Vidhana Sabha election, since Yediyurappa is from Lingayat community, largest in the Karnataka state, many leaders in JDS from Lingayat community such as MP Prakash quit the party. B.S. Yediyurappa was elected as the Chief Minister of Karnataka state 2008. Devegowda abused B.S. Yediyurappa, who was then Chief Minister of Karnataka. This event was termed a new law of Indian politics. Gowda later apologized for hurling abuse at the Chief Minister of Karnataka. ದೇವೇಗೌಡರು ದೇಶದ ರಾಜಕಾರಣದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡರು. ಆದರೆ ತಮ್ಮ ಪ್ರಧಾನ ಹುದ್ದೆ ಕೊನೆಯಾದ ನಂತರದಲ್ಲಿ ಸ್ಥಳೀಯ ಮಟ್ಟದಲ್ಲಿ JDS ಪಕ್ಷವನ್ನು ಜನತಾದಳ ಸೆಕ್ಯುಲರ್ ಜಾತ್ಯತೀತ ಪಕ್ಷವನ್ನು ಕಟ್ಟಿ ಎಲೆಕ್ಷನ್ ನಿಂತರು. ಎಲೆಕ್ಷನ್ನಲ್ಲಿ ಇವರ ನೇತೃತ್ವದಲ್ಲಿ 58 ಸೀಟುಗಳನ್ನು ಪಡೆದು ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೊತೆಯಲ್ಲಿ ಧರ್ಮಸಿಂಗು ಮತ್ತು ಕುಮಾರಸ್ವಾಮಿ ಅವರ ಜೊತೆ ನಡೀತು. ಆದರೆ ಅವರಿಗೆ ಕೊಟ್ಟ ಬೆಂಬಲವನ್ನು ವಾಪಸ್ ತಗೊಂಡಿದ್ದರಿಂದ ಮತ್ತೆ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಸೀಟನ್ನು ಗೆದ್ದರೂ ಕೂಡ ಪುನಃ H.D. ಕುಮಾರಸ್ವಾಮಿ BJP ಜೊತೆ ಸೇರಿ 20 ತಿಂಗಳ ಅಧಿಕಾರವನ್ನು ನಡೆಸಲಿಕ್ಕೆ ಚೀಫ್ ಮಿನಿಸ್ಟರ್ ಆಗಿ ಆಯ್ಕೆಗೊಂಡರು 2008. ಆದರೆ 20 ತಿಂಗಳಲ್ಲಿ B.S. ಯಡಿಯೂರಪ್ಪಗೆ ಸ್ಥಾನವನ್ನು ಬಿಟ್ಕೊಡದಲ್ಲೇ ಒಂದು ವಂಚನೆ ಮಾಡಿದ್ರಿಂದ ಮತ್ತೆ ಎಲೆಕ್ಷನ್ನಲ್ಲಿ 2000 ಎಲೆಕ್ಷನ್ನಲ್ಲಿ JDS 58 ಸೀಟ್ ಇದ್ದದ್ದು 28 ಸೀಟಿಗೆ ಬಂತು. ಈ ಕಾರಣದಿಂದ JDS ಬಹುಸಂಖ್ಯಾತ ನಾಡಿನ ಅಥವಾ ಕರ್ನಾಟಕ ರಾಜ್ಯ ಮಟ್ಟದ ಬೆಂಬಲವನ್ನು ಸ್ವಲ್ಪ ಮಟ್ಟಿಗೆ ಕಳ್ಕೊಳ್ತು ಅಂತಲೇ ಹೇಳ್ಬೋದು. ಯಡಿಯೂರಪ್ಪ ಅಂತಿಮವಾಗಿ 2008 ಚೀಫ್ ಮಿನಿಸ್ಟರ್ ಆದಾಗ ವಿರೋಧ ವ್ಯಕ್ತವಾದರೂ ಕೂಡ ಅಂತಿಮವಾಗಿ ಈ ಒಂದು ಪಕ್ಷ JDS ಅನಿವಾರ್ಯ ಕಾರಣಗಳಿಂದ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ, ದೇವೇಗೌಡ ನೇತೃತ್ವದಲ್ಲಿ JDS ಪಕ್ಷ ಪುನಶ್ಚೇತಗೊಳ್ಳುವಲ್ಲಿ ಪುನಃ ಇತ್ತೀಚೆಗೆ
ಪ್ರಯತ್ನ ನಡೆಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಜೊತೆಯಲ್ಲೂ ಕೂಡ ಮೊನ್ನೆ ಗೌರ್ಮೆಂಟನ್ನು ಫಾರ್ಮೇಷನ್ ಮಾಡಿದರು. ಅನಿವಾರ್ಯ ಕಾರಣದಿಂದ ವಿಡ್ರಾ ಆಯಿತು. ಅಂತಿಮವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ದೇವೇಗೌಡರು ಪ್ರಧಾನಿ, ರಾಜ್ಯ ರಾಜಕಾರಣದಲ್ಲೂ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಸೇವೆಗೈದಿರುತ್ತಾರೆ. ಥ್ಯಾಂಕ್ ಯು.